ಬೆಂಗಳೂರು ಏರ್ಪೋರ್ಟ್ ಆಡಳಿತ ಮಂಡಳಿ ವಿರುದ್ಧ ಕ್ಯಾಬ್ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏರ್ಪೋರ್ಟ್ ಪ್ರಯಾಣಿಕರ ಪಿಕಪ್ಗೂ ಕೂಡ ದರ ನಿಗದಿ ಮಾಡಿರುವಂಥದ್ದು. ಸೊ ಹಾಗಾಗಿ ಏರ್ಪೋರ್ಟ್ ಆಡಳಿತ ಮಂಡಳಿ ನಿರ್ಧಾರಕ್ಕೆ ಈಗ ಕ್ಯಾಬ್ ಚಾಲಕರು ಗರಂ ಆಗಿದ್ದಾರೆ. ಆಗಮನದ ದ್ವಾರದ ಬಳಿ ಪಿಕಪ್ ಮಾಡೋದಕ್ಕೆ ದರವನ್ನು ವಸೂಲಿ ಮಾಡ್ತಾ ಇದ್ದಾರೆ. ನಿನ್ನೆ ಹಣ ವಸೂಲಿ ಮಾಡಿತ್ತು ಏರ್ಪೋರ್ಟ್ ಆಡಳಿತ ಮಂಡಳಿ. ಸೊ ಹಾಗಾಗಿ ನಿನ್ನೆನೇ ಒಂದಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪಿಕಪ್ಗೆ ಹಣ ವಸೂಲಿ ಮಾಡ್ತಾ ಇದ್ದಂತೆ ರೊಚ್ಚಿಗೆದ್ದಂತಹ ಚಾಲಕರು ಅಲ್ಲಿ ತರಾಟೆಗೆ ತೆಗೆದುಕೊಂಡಿದ್ರು ಆಡಳಿತ ಮಂಡಳಿಯನ್ನ. ಇನ್ನು ನಾಳೆ ದರ ನಿಗದಿ ವಿರುದ್ಧ ಪ್ರತಿಭಟನೆಗೆ ಈಗ ಚಾಲಕರು ನಿರ್ಧಾರವನ್ನ ಮಾಡಿದ್ದಾರೆ. ಸೊ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಈಗ ಸದ್ಯಕ್ಕೆ ದರ ವಸೂಲಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ಇಷ್ಟು ದಿನ ಉಚಿತವಾಗಿತ್ತು, ಅಂದರೆ ಯಾರು ಕ್ಯಾಬ್ ಚಾಲಕರು ಹೋಗಿ ಅಲ್ಲಿ ಪಿಕಪ್ ಮಾಡಿಕೊಂಡು ಹೋಗಬಹುದಿತ್ತು, ವೆಯ್ಟ್ ಮಾಡಿಕೊಂಡು ಅಥವಾ ಪಾರ್ಕಿಂಗ್ ಲಾಟಲ್ಲಿ ಇರ್ತಾ ಇದ್ರು, ಅದಕ್ಕೆ ದುಡ್ಡು ಕೊಡ್ತಾ ಇದ್ರು, ಇನ್ನು ಹೋಗಿ ಪಿಕಪ್ ಮಾಡಿಕೊಂಡು ಅಲ್ಲಿಂದ ತೆರಳ್ತಾ ಇದ್ರು. ಆದರೆ ಈಗ ಪಿಕಪ್ಗೆ ಹೆಚ್ಚುವರಿಯಾಗಿ ಒಂದು ಲೈನ್ ಕೂಡ ಮಾಡ್ತಾರೆ. ಅದಾದ ನಂತರ ಅದಕ್ಕೆ ದರ ವಸೂಲಿ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಕಾರು ಮತ್ತು ಜೀಪ್ಗಳಿಗೆ 7 ನಿಮಿಷದವರೆಗೂ ಅವ್ರು ಏನಾದರೂ ವೆಯ್ಟ್ ಮಾಡಿ ಪಿಕಪ್ ಮಾಡ್ಕೊಂಡು ಹೋದರೆ 150 ರೂಪಾಯಿ ಕೊಡ್ಬೇಕಂತವ್ರು. ಇನ್ನು ಅದೇ ಏನಾದರೂ 7 ರಿಂದ 14 ನಿಮಿಷ ತನಕ ವೇಟಿಂಗ್ ಇದ್ದರೆ ಆಗ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇನ್ನು ಅದೇ ರೀತಿ ಬಸ್ಗಳಿಗೆ 600 ರೂಪಾಯಿ, ಟಿಟಿಗೆ 300 ರೂಪಾಯಿ, ಈ ಥರ ಪಿಕಪ್ ದರವನ್ನು ಎದ್ವಾ ಹಾಕಿದ್ದಾರೆ. ನಮಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಕ್ಯಾಬ್ ಚಾಲಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಾವು ಪ್ರತಿನಿಧಿ ನವೀನ್ ಅವರಿಂದ. ನವೀನ್, ಏನಕ್ಕಿದು ಇದ್ದಕ್ಕಿದ್ದ ಹಾಗೆ ಚಾರ್ಜ್ ಆಗ್ತಾ ಇರೋದು? ಅಲ್ಲಿ ಯಾರೋ ಹೇಳ್ತಾರದು ಕೇಳ್ತಾರೆ, ಎಲ್ಲ ಒಂದು ಕಡೆ ಎಲ್ಲ ಏರ್ಪೋರ್ಟಲ್ಲೂ ಕೂಡ ಇದೆ ಇದು, ಇಲ್ಲಿ ಮಾತ್ರ ಅಲ್ಲ, ನೀವು ಕೊಡಲೇಬೇಕು ದುಡ್ಡು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಚಾರ್ಜ್ ಮಾಡ್ತಿರೋದು, ಏನಕ್ಕೆ ಇವರು? ಖಂಡಿತ ರೆಹಮಾನ್, ಈಗಾಗಲೇ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಪ್ರತಿನಿತ್ಯ ಬರ್ತಕ್ಕಂಥ ವಾಹನಗಳ ಸಂಖ್ಯೆ ಹೆಚ್ಚಳವಾಗ್ತಾನೆ ಇದೆ. ಜೊತೆಗೆ ಪಿಕಪ್ ಪಾಯಿಂಟ್ ನಲ್ಲಿ ಬರ್ತಾ ಇದ್ರೆ ಇಷ್ಟು ದಿನಗಳ ಕಾಲ ಏನು ಉಚಿತವಾಗಿ ಒಂದು ಪಿಕಪ್ ಅನ್ನ ಮಾಡ್ಕೊಂಡು ಹೋಗ್ಬೋದಾಯ್ತು. ಆದ್ರೆ ಇದೀಗ ಏನು ಕೆಂಪೇಗೌಡ ಏರ್ಪೋರ್ಟ್ ನ ಆಡಳಿತ ಮಂಡಳಿ ಒಂದು ಹೊಸದಾಗಿ ಒಂದು 4 ಲೈನ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಆ 4 ಲೈನ್ಗಳಿಗೂ ಸಹ ಏನು ಟೋಲ್ ಮಾದರಿಯಲ್ಲಿ ಈಗ ಒಂದು ಬ್ಯಾರಿಕೇಡ್ ಅನ್ನು ಅಳವಡಿಸಿ ಟೋಲ್ ಅನ್ನ ಮಾಡಿರ್ತಕ್ಕಂಥದ್ದು. ಅಲ್ಲಿ ಪ್ರಮುಖವಾಗಿ ಈಗ ಚರ್ಚೆಗೆ ಗ್ರಾಸ ಆಗ್ತಾ ಇರ್ತಕ್ಕಂಥದ್ದು ಕೇವಲ 7 ನಿಮಿಷಕ್ಕೆ 150 ರೂಪಾಯಿ ಹಣವನ್ನ ಕಟ್ಟಬೇಕು. ಆ 150 ರೂಪಾಯಿ ಹಣವನ್ನ ಕಟ್ಟಿ ಆ ಒಳಗಡೆ ಪ್ರವೇಶವನ್ನ ಮಾಡಿದ್ರೆ ನಂತರ 7 ನಿಮಿಷ ಒಳಗಾಗಿ ಅವ್ರು ಹೊರಗಡೆ ಬಂದ್ರೆ 150 ರೂಪಾಯಿ, ಅದಕ್ಕಿಂತ ಹೆಚ್ಚಿನ ಸಮಯ ತೆಗೆದುಕೊಂಡ್ರೆ 300 ರೂಪಾಯಿ ಕೊಡ್ಬೇಕಾದ ರೀತಿಯಲ್ಲಿ ಈಗ ಹಣವನ್ನ ಮಾಡಿದ್ದಾರೆ. ಹೀಗಾಗಿ ಜನರಿಗೂ ಸೇರಿದಂತೆ ಪ್ರಯಾಣಿಕರು ಮತ್ತೆ ಟ್ಯಾಕ್ಸಿ ಚಾಲಕರು ಸಹ ಇದೆಲ್ಲವೂ ಅನ್ವಯ ಆಗ್ತಾ ಇದೆ. ಸಾಮಾನ್ಯ ಪ್ರಯಾಣಿಕರು ಆ ಕಾರ್ನಲ್ಲಿ ಬಂದು ಯಾರಾದ್ರೂ ಪ್ರಯಾಣಿಕರ ಪಿಕಪ್ ಮಾಡ್ಬೇಕಾದ್ರೂ ಸಹ ಇದರ ಅನ್ವಯ ಆಗುತ್ತೆ. ಹೀಗಾಗಿ ಇಷ್ಟು ಮೊತ್ತದ ಹಣವನ್ನ ಇಲ್ಲಿ ಯಾಕೆ ಕೊಡ್ಬೇಕು ಅಂತ ಕಡೆಯಲ್ಲಿ ಈಗ ಚಾಲಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಹಿಂದೆ ಇದ್ದ ರೀತಿಯಲ್ಲಿ ಉಚಿತವಾಗಿ ಒಂದು ಪಿಕಪ್ ಪಾಯಿಂಟ್ ಇತ್ತು, ಅದನ್ನೇ ಮಾಡಿದ್ರೆ ಸರಿ ಹೋಗ್ತಾ ಇತ್ತು. ಆದ್ರೆ ಇದೀಗ ಆ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡುವ ಮುಖಾಂತರ ಗ್ರಾಹಕರ ಮೇಲೆ ಬರೆ ಹೇಳುವಂತ ಕೆಲಸವನ್ನ ಇದೀಗ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಚಾಲಕರು ಸೇರಿದಂತೆ ಸಾರ್ವಜನಿಕರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಿನ್ನೆ ಟ್ರಯಲ್ ಆಗಿ ಒಂದು 3 ಗಂಟೆ ಸುಮಾರಿಗೆ ಒಂದು ಓಪನ್ ಅನ್ನ ಮಾಡಲಾಗಿತ್ತು. ಅಲ್ಲಿ 150 ರೂಪಾಯಿ ವಸೂಲಿ ಮಾಡ್ತಾ ಇದ್ದಂತೆ ಚಾಲಕರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿ ಆ ಗಲಾಟೆಯನ್ನ ಸಹ ಮಾಡಿದ್ರು. ಹೀಗಾಗಿ ಇವತ್ತು ತಾತ್ಕಾಲಿಕವಾಗಿ ಪೊಲೀಸರ ಸಮ್ಮುಖದಲ್ಲಿ ಈಗಾಗಲೇ ಒಂದು ಹಣ ವಸೂಲಿ ನಿಲ್ಲಿಸಿದ್ದಾರೆ. ಆದ್ರೆ ನಾಳೆಯಿಂದ ಮತ್ತೆ ಆರಂಭ ಮಾಡ್ತೀವಿ ಅಂತಕ್ಕಂಥ ಮಾತುಗಳು ಏರ್ಪೋರ್ಟ್ ಆಡಳಿತ ಕೇಳಿ ಬರ್ತದೆ. ಹೀಗಾಗಿ ಆ ಟೋಲ್ ವಸೂಲಿಯನ್ನ ಆರಂಭ ಮಾಡಿದ್ರೆ ಮತ್ತೆ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಏರ್ಪೋರ್ಟ್ಗೆ ಮುತ್ತಿಗೆಯನ್ನ ಹಾಕ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಕಾರು ಚಾಲಕರು ಸಹ ಹೇಳ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ನವೀನ್. ಇಲ್ಲಿನ ಒಂದು ಕಾರ್ ಚಾಲಕರು ಕೂಡ ಮಾತಾಡಿದಾರೆ ಇದ್ರ ಬಗ್ಗೆ, ಬನ್ನಿ ಕೇಳೋಣ. 150 ರೂಪಾಯಿ ಏನು ಕೊಡ್ಬೇಕು ಅಂತೇಳಿ ಇಂಥದ್ದು ಏನು ಮಾಡಿದಿರಾ? ಏನಕ್ಕೆ ಯಾರು ಕೊಡ್ತಾ ಇಲ್ಲ? ಒಂದು ವಾರದ ಏನು ಕೊಡ್ಬೇಕು ಅಂತೇಳಿ ಒಂದು 150 ರೂಪಾಯಿ ಇಂಥದಕ್ಕೆ ಅಂತೇಳಿ 150 ರೂಪಾಯಿ ಏನಕ್ಕೆ? ಕಸ್ಟಮರ್ ಇಸ್ಕೊಳ್ಳಿ, ನೀವೇ ಕಸ್ಟಮರ್ ಬಂದು ನೀವೇ ಇಸ್ಕೊಳ್ಳಿ, ಕಸ್ಟಮರ್ ಬಂದು ಇಸ್ಕೊಳ್ಳಿ. ಅಲ್ಲಿ ಏನು ಬಿಡ್ತಾ? ಏನಕ್ಕೆ 5 ನಿಮಿಷಕ್ಕೆ ಏನು ಕಟ್ಟಬೇಕು ಸರ್? 5 ಏನಕ್ಕೆ ಟೋಲ್ ಅದು ಹೈವೇ ಮಾಡುವ ಇಲ್ಲಿಂದ 150 ರೂಪಾಯಿ ಏನಕ್ಕೆ? ಏನು ಪಾರ್ಕಿಂಗ್ ಕೊಡಿ, ಅರ್ಧ ಅವರ್ ಪಾರ್ಕಿಂಗ್ ಕೊಡಿ, ಇಲ್ಲಿ ಹಾಕ್ತೀರ ಅವಾಗ ಕಟ್ಟಿ ಹೆಂಗ್ರಿ ಕಟ್ಬೇಕು 150 ರೂಪಾಯಿ? ರೂಲ್ಸ್ ಐತೇನ್ರಿ? ರೂಲ್ಸ್ ಐತಾ? ಟೋಲ್ ಹೈವೇ ಇದೆ, ಇಲ್ಲಿಂದ 150 ರೂಪಾಯಿ ಯಾರಿಗೆ ಕೊಡ್ತಾರ?